ನಮಗೆಲ್ಲರಿಗೂ ಗೊತ್ತು, ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತಾನೆ ತಾಯಿನ ಸೃಷ್ಟಿ ಮಾಡಿದ್ದು. ಆದರೆ ಆ ತಾಯಿ ಒಬ್ಬಳಿಗೆ ಭಾರತ ಮಾತೆಯ ರಕ್ಷಣೆ ಮಾಡೋಕ್ಕೆ ಆಗಲ್ಲ ಅಂತಾನೆ ಅವಳು ಚೆನ್ನಮ್ಮ, ಝಾನ್ಸಿ, ಸುಭಾಷ್, ರಾಜ್ಗುರು, ಸುಖದೇವ್, ಭಗತ್ನಂಥ 6 ಲಕ್ಷ ಸಿಂಹಗಳಿಗೆ ಜನ್ಮ ನೀಡಿತ್ತು. ನಂತರ ಆ ತಾಯಿ ಭಾರತಿ ಇವರೆಲ್ಲರನ್ನ ತನ್ನ ಗರ್ಭದಲ್ಲಿ ಧಾರಣೆ ಮಾಡಿ ಒಬ್ಬನಿಗೆ ಮಾತ್ರ ಜನ್ಮ ನೀಡುತ್ತಾಳೆ. ಅವನು ಅವತ್ತು ಇದ್ದ, ಇವತ್ತು ಇದ್ದಾನೆ, ಮುಂದೆನೂ ಇರ್ತಾನೆ. ಅವನ ಹೆಸರೇನು ಗೊತ್ತಾ? ತಲೆ ಮೇಲೆ ಕರಿ ಟೋಪಿ, ಕೈಯಲ್ಲಿ ಲಾಠಿ, ಮೈ ಮೇಲೆ ಬಿಳಿ ಖಾಕಿಗೆ ಯಾರಿಲ್ಲ ಸಾಠಿ, ನಡಕ್ಕೊಂದು ಪಟ್ಟಿ, ಕೈಯಲ್ಲೊಂದು ಸೀಟಿ, ಕಾಲಲ್ಲಿ ಕರಿ ಬಣ್ಣದ ಕಾಲ್ಚೀಲು ಮತ್ತು ಶೂಗಳು. ಈ ಗಣವೇಶದ ಪ್ರತಿ ಕಣ ಕಣದಲ್ಲೂ ಆ ಮಹಾನ್ ಆತ್ಮಗಳಿವೆ. ಅವನಿಗೀಗ 100 ವರ್ಷ ವಯಸ್ಸು. ಅವನ ಹೆಸರೇ ಸ್ವಯಂ ಸೇವಕ. 100 ವರ್ಷದ ಹಿಂದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವ ಸೌಭಾಗ್ಯ ಅಂತ ನಮಗೆ ಸಿಕ್ಕಿಲ್ಲ. ಆದರೆ 100 ವರ್ಷದ ನಂತರ ಸಂಘ ಶತಾಬ್ದಿಯ ಪಥಸಂಚಲನದಲ್ಲಿ ಭಾಗವಹಿಸುವ ಅದೃಷ್ಟ ನಮಗೆಲ್ಲರಿಗೂ ಒದಗಿ ಬಂದಿದೆ. ಅದಕ್ಕೆ ಎಲ್ಲರೂ ಗಣವೇಶದೊಂದಿಗೆ ಈ ಪಥಸಂಚಲನದಲ್ಲಿ ಭಾಗವಹಿಸೋಣ. ಆ ತಾಯಿ ಭಾರತಿಗೆ ಚಿರವಾಗಿ ನಮನಗಳನ್ನು ಸಲ್ಲಿಸೋಣ. ಎಲ್ಲರೂ ತಪ್ಪದೆ ಗಣವೇಶದಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿ. ಜೈ ಹಿಂದ್, ಜೈ ಭಾರತ್. ಮಾತೆ ಪೂಜಕನ